ಜೈ ಸೀತಾರಾಮ್. ಇಂದಿನ ನೇಮಕಾತಿ ಇಲಾಖೆ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತೇನೆ. ಮಾಹಿತಿಗಳು ನೀಡೋದ್ರ ಜೊತೆಯಲ್ಲಿ ಈ ಹುದ್ದೆಗಳಿಗೆ ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹೇಗೆ ಅರ್ಜಿಯನ್ನು ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ಜೈ ಶ್ರೀ ಸೀತಾರಾಮ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನೇ ಇದ್ದರೂ ನಮ್ಮ ಯೂಟ್ಯೂಬ್ ಕಮೆಂಟ್ ಬಾಕ್ಸಿನ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಹಾಕೋದ್ರ ಮೂಲಕ ಉತ್ತರಗಳನ್ನು ಪಡ್ಕೊಳ್ಬೋದು. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಿರುದ್ಯೋಗ ನಿವಾರಣೆಗೆ ನಮ್ಮದು ಒಂದು ಸಣ್ಣ ಅಳಿಲು ಸೇವೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಉದ್ಯೋಗದ ವಿವರಗಳು ಈ ರೀತಿಯಾಗಿದೆ. ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಅಂದರೆ ದೇಶಾದ್ಯಂತ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲೂ ಕೂಡ ಕರೆದಿದ್ದಾರೆ. ಹುದ್ದೆಯ ಹೆಸರುಗಳು ಈ ರೀತಿಯಾಗಿದೆ ಸ್ನೇಹಿತರೆ. ನೇಮಕಾತಿ ಇಲಾಖೆ ಬಂದು ರೈಲ್ವೆ ನೇಮಕಾತಿ ಮಂಡಳಿ ಆದರೆ ಹುದ್ದೆಯ ವಿವರಗಳು ಚೀಫ್ ಲಾ ಅಸಿಸ್ಟೆಂಟ್ 22 ಹುದ್ದೆಗಳಿದೆ. ಇದಕ್ಕಾಗಿ ವಿದ್ಯಾರ್ಹತೆ ಕಾನೂನು ಪದವಿ ಮತ್ತು 3 ವರ್ಷಗಳ ಅನುಭವವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ 7 ಹುದ್ದೆಗಳಿದೆ. ಭಾರತ ದೇಶದ ಯಾವುದೇ ಮಾನ್ಯತೆ ಪಡೆದ ಕಾನೂನು ವಿಶ್ವವಿದ್ಯಾಲಯದಲ್ಲಿ 5 ವರ್ಷ ಅಧ್ಯಯನ ಮಾಡಿರಬೇಕು ಅಂತ ಹೇಳ್ತಾರೆ. ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿಗೆ 202 ಹುದ್ದೆಗಳಿದೆ. ಅದಕ್ಕೆ ಪದವಿ ಮಟ್ಟದಲ್ಲಿ ಇಂಗ್ಲಿಷ್ ಅಥವಾ ಹಿಂದಿಯನ್ನ ಒಂದು ವಿಷಯವಾಗಿ ಓದಿರಬೇಕು ಅಂತ ಹೇಳ್ತಾರೆ. ಹಿಂದಿ ಅಥವಾ ಇಂಗ್ಲಿಷ್ನಲ್ಲಿ ಓದಿದ್ರೆ ಸಾಕು ಅಂತ ಹೇಳ್ತಾರೆ. 4ನೇ ಹುದ್ದೆ ಬಂದು ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ 15 ಹುದ್ದೆಗಳಿದೆ. ಇದಕ್ಕಾಗಿ ಸಾರ್ವಜನಿಕ ಸಂಪರ್ಕ, ಜಾಹೀರಾತು, ಪತ್ರಿಕೋದ್ಯಮ, ಸಮೂಹ ಸಂವಹನದಲ್ಲಿ ಪದವಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ. 5ನೇ ಹುದ್ದೆ ಬಂದು ಸ್ಟಾಫ್ ಅಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ 24 ಹುದ್ದೆಗಳನ್ನು ಕರೆದಿದ್ದಾರೆ. ಇದಕ್ಕೆ ಯಾವುದೇ ಸ್ಟ್ರೀಮ್ನಲ್ಲಿ ಪದವಿ ಕಾರ್ಮಿಕ ಸಮಾಜ ಕಲ್ಯಾಣದಲ್ಲಿ ಡಿಪ್ಲೊಮೊ ಅಥವಾ ಕಾರ್ಮಿಕ ಕಾನೂನುಗಳಲ್ಲಿ ಡಿಪ್ಲೊಮೊ ಅಥವಾ ಕಾರ್ಮಿಕ ಕಾನೂನುಗಳಲ್ಲಿ LLB ಅಥವಾ ಕಾರ್ಮಿಕ ಕಾನೂನುಗಳಲ್ಲಿ ಪೇಪರ್ಗಳೊಂದಿಗೆ ಅಥವಾ ವೈಯಕ್ತಿಕ ನಿರ್ವಹಣೆಯಲ್ಲಿ PG ಡಿಪ್ಲೊಮೊ ಅಥವಾ ಸಿಬ್ಬಂದಿ ನಿರ್ವಹಣೆಯಲ್ಲಿ ಪೇಪರ್ಗಳೊಂದಿಗೆ MBA ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. 6ನೇ ಹುದ್ದೆ ಬಂದು ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳು ಅಂತ ಕರೀತಾರೆ. ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು ಅಂತ ಹೇಳ್ತಾರೆ. 7ನೇ ಹುದ್ದೆ ಬಂದು ಲ್ಯಾಬ್ ಅಸಿಸ್ಟೆಂಟ್ ಹುದ್ದೆಗಳು ಅಂತ ಹೇಳ್ತಾರೆ. 39 ಹುದ್ದೆಗಳಿದೆ. ಇದಕ್ಕಾಗಿ ನೀವು ಸೆಕೆಂಡ್ PUC ವಿಜ್ಞಾನ, ಭೌತಶಾಸ್ತ್ರ, ವಿಜ್ಞಾನದಲ್ಲಿ ಓದಿರಬೇಕು ಅಂತ ಹೇಳ್ತಾರೆ. ಸೊ ಲ್ಯಾಬ್ ಅಸಿಸ್ಟೆಂಟ್ 39 ಹುದ್ದೆಗಳಿದೆ. ವಿಜ್ಞಾನ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರವನ್ನ ಒಂದು ವಿಷಯವಾಗಿ ಅಧ್ಯಯನ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕಾಗಿ ವಿದ್ಯಾರ್ಹತೆ ಬಂದು PUC ಆದ್ರೆ 8ನೇ ಮತ್ತು ಕೊನೆಯ ಹುದ್ದೆ ಸೈಂಟಿಫಿಕ್ ಸೂಪರ್ವೈಸರ್ 1 ಹುದ್ದೆ ಅಂತ ಕೇಳ್ತಾರೆ. ವಿದ್ಯಾರ್ಹತೆ ಬಂದು ಮನೋವಿಜ್ಞಾನ ಅಂತ ಕೇಳ್ತಾರೆ. ಒಟ್ಟು ಹುದ್ದೆಗಳು 312 ಹುದ್ದೆಗಳನ್ನ ಕರೆದಿದ್ದಾರೆ. ಇದಕ್ಕಾಗಿ ನಿಮ್ಮ ವಿದ್ಯಾರ್ಹತೆ ಬಂದು ದ್ವಿತೀಯ PUC ಆಗಿರಬೇಕು. ಪದವಿ ಜೊತೆ ದ್ವಿತೀಯ PUC ಆಗಿದ್ರೆ ಇದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ತಾರೆ. ವಯಸ್ಸಿನ ಮಿತಿ ಬಂದು 18 ವರ್ಷ ತುಂಬಿರಬೇಕು, 35 ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ವೆಬ್ಸೈಟ್ ಹೇಗೆ ಪ್ರವೇಶ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕ ಉಚಿತವಾಗಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಭಾರತ ದೇಶದ ಹೆಮ್ಮೆಯ ಏಕೈಕ ಯೂಟ್ಯೂಬ್ ಚಾನಲ್ ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಹಾಗಿದ್ರೆ ಆ ನೇಮಕಾತಿ ವಿಧಾನ ಹೇಗಾಗುತ್ತೆ ಅನ್ನೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡ್ತಾರೆ, ಅನುವಾದ ಅಂದರೆ ಟ್ರಾನ್ಸ್ಲೇಟ್ ಪರೀಕ್ಷೆ ನಡೆಯುತ್ತೆ, ವೈದ್ಯಕೀಯ ಪರೀಕ್ಷೆ ಮೆಡಿಕಲ್ ಟೆಸ್ಟ್ಗಳನ್ನು ಮಾಡಿಕೊಂಡು ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 29 ಜನವರಿ 2026 ಆದರೆ ವೆಬ್ಸೈಟ್ ಬಂದು www.rrbapply.gov.in ಅಂತ ಹೇಳ್ತಾರೆ. ಹಾಗಿದ್ರೆ ಮತ್ತೆ ಯಾಕೆ ತಡ ಮಾಡೋದು, ನಾನೀಗ ನೇರವಾಗಿ ಲೈವ್ ಆಗಿ ನಿಮಗೆ ವೆಬ್ಸೈಟಿಗೆ ಕರ್ಕೊಂಡು ಹೋಗ್ತೀನಿ. ಈ ವೆಬ್ಸೈಟ್ ಓಪನ್ ಮಾಡ್ತೀನಿ, ಹುದ್ದೆಗಳು ಎಲ್ಲಿದೆ, ಹೇಗೆ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಎಂದಿನಂತೆ ನಿಮ್ಮ ಮೊಬೈಲ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಈ ವೆಬ್ ಬ್ರೌಸರ್ಲಿ ನೋಡಿ, ಗೂಗಲ್ ಸರ್ಚ್ ಇಂಜಿನ್ಗೆ ಬರಬೇಕು. ಗೂಗಲ್ ಸರ್ಚ್ ಇಂಜಿನ್ ಇದಿದೆ. ಅವರು ಹೇಳಿರೋ ಪ್ರಕಾರ ವೆಬ್ಸೈಟ್ ಬಂದು RRB ಅಪ್ಲೈ ಅಂತ ಕೊಟ್ಟರೆ ನೋಡ್ತಾ ಇದ್ರೆ ನನ್ನ ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಮೊದಲಿಗೆ ಅಪಿಯರ್ ಆಗಿದೆ rrbapply.gov.in ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ RRB ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ನೋಡ್ತಾ ಇದ್ರ ಇದು ವೆಬ್ ಪುಟದ ಹೋಮ್ ಪೇಜ್ ಆಗಿದೆ. ಸೊ ಈ rrbapply.gov.in ಕ್ಲಿಕ್ ಮಾಡ್ತಾ ಇದ್ದಂಗೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಗವರ್ನಮೆಂಟ್ ಆಫ್ ಇಂಡಿಯಾದ್ದು ಬಂದಿದೆ. ಈ ವೆಬ್ಸೈಟ್ ಅಲ್ಲಿ ಹಲವಾರು ವಿವರಗಳನ್ನು ಕೊಟ್ಟಿದ್ದಾರೆ. ಆ ವಿವರಗಳನ್ನೆಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋದು ಬಂದು ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ನೀವು ಗಮನಿಸಬಹುದು. 30 ಡಿಸೆಂಬರ್ಲಿ ನೋಟಿಫಿಕೇಶನ್ ಆಗಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು PDF ಓಪನ್ ಆಗುತ್ತೆ. ನೋಡಿ 60 ಪುಟದ ಒಂದು PDF ಇದೆ. ಈ PDF ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಟೇಬಲ್ ಆಫ್ ಕಂಟೆಂಟ್ಸ್ ಗಳನ್ನು ಓದ್ಕೊಂಡ್ರೆ ಸಾಕು. ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ, ಇದಕ್ಕೆ ನೀವು ಏನು ಓದಿರಬೇಕು, ಎಕ್ಸಾಮಿನೇಷನ್
ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ, ನಿಮ್ಮ ಕೆಟಗರಿ ಏನು, ಸ್ಯಾಲ್ರಿ ಎಷ್ಟಿರಬೇಕು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೋಡ್ತಾ ಇದ್ರೆ 8 ಥರದ ಹುದ್ದೆಗಳಿಗೆ 8 ವಿವಿಧ ಸ್ಕೇಲ್ಗಳನ್ನು ಕೊಟ್ಟಿದ್ದಾರೆ. 44,900 ರೂಪಾಯಿಂದ ಸ್ಟಾರ್ಟ್ ಆಗಿ 19,900 ರೂಪಾಯಿ ತನಕ ಇದೆ. ಒಟ್ಟು 312 ಹುದ್ದೆಗಳು ಅಂತ ಹೇಳಿದ್ದಾರೆ. ಈ ಹುದ್ದೆಗೆ ಏನು ವಿದ್ಯಾರ್ಹತೆ, ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಹೇಗಿರುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ 60 ಪುಟದಲ್ಲಿ ನೀಡಿದ್ದಾರೆ. ಈ 60 ಪುಟವನ್ನು ಒಮ್ಮೆ ನೀವು ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು. ಹಾಗೆ ಮತ್ತೆ ವಾಪಸ್ ಬಂದರೆ ಹೋಮ್ ಪುಟಕ್ಕೆ ಬಂದರೆ ನೀವು ನೋಡ್ಬೋದು, ಇಲ್ಲಿ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಈ ಅಪ್ಲೈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ ಮತ್ತೆ ಆಪ್ಷನ್ ಬಂದಿದೆ, ಸೈನ್ ಇನ್ ಟು ಯುವರ್ RRB ಅಕೌಂಟ್ ಅಂತ ಹೇಳ್ತಾರೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRB ಅಂತ ಅಂದ್ರೆ 2-3 ಥರದ ಆಪ್ಷನ್ ಇದೆ. ಲಾಗಿನ್ ವಿತ್ ಆಧಾರ್ ಕಾರ್ಡ್ ಇದೆ. ನೀವು ಆಲ್ರೆಡಿ ಲಾಗಿನ್ ಆಗಿದ್ರೆ RRB ಅಕೌಂಟ್ ಮೇಲೆ ಬರ್ಬೋದು. ಇವತ್ತೇ ನೀವು ಹೊಸದಾಗಿ ಮಾಡ್ತಾ ಇದ್ದೀರಾ, ಅಕೌಂಟ್ ಓಪನ್ ಮಾಡ್ತಾ ಇದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಕೊಡ್ಬೋದು. ಮೊದಲನೇದಾಗಿ ನಾವು ನೋಡೋಲ್ಲ, ಲಾಗಿನ್ ವಿತ್ ಆಧಾರ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನಂತರ ಇಲ್ಲೊಂದು ಅಗ್ರಿಮೆಂಟ್ ಇದೆ. ಈ ಅಗ್ರಿಮೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು, ತಕ್ಷಣಕ್ಕೆ ನಿಮಗೆ ಒಂದು OTP ಬರುತ್ತೆ. ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಡ್ತಾ ಇದ್ದಂಗೆ OTP ಬರುತ್ತೆ, ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇದು ಒಂದು ತರದ್ದಾದ್ರೆ ಮತ್ತೊಂದು ತರಹದಿದೆ, ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ಬಂದು ಈ ಅಪ್ಲೈ ಅಂತ ಕೊಟ್ಟಿದ್ದಾರೆ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು, ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕ್ಬೋದಾಗುತ್ತೆ. ಡೈರೆಕ್ಟ್ ಆಗಿ ನೇರವಾಗಿ ನೀವು ನೋಡ್ತಾ ಇದ್ದೀರಾ ಅಪ್ಲೈ ಅಂತ ಇದೆ. ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಬರುತ್ತೆ. ಹೊಸದಾಗಿ ನೀವು ಇವತ್ತು ನೋಡ್ತಿರೋರಾದ್ರೆ ಕ್ರಿಯೇಟ್ ಅನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಒಂದು ಅಪ್ಲಿಕೇಶನ್ ವಿಸಾರ್ಡ್ ಓಪನ್ ಆಗಿದೆ. ಇಲ್ಲಿ ನೀವು ಇಂಡಿಯನ್ ಯಾವ ದೇಶ ಅಂತ ಕೇಳ್ತಾ ದೇಶ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಡಿಯಾ ಅಂತ ಹೇಳಿ ನಿಮ್ಮ ಫುಲ್ ನೇಮ್ ಕೇಳ್ತಾ ಇದೆ, ಇದನ್ನ ಟೈಪ್ ಮಾಡಿ. ಅಗೇನ್ ರೀಟೈಪ್ ಫುಲ್ ನೇಮ್ ಅಂತಿದೆ. ಇಲ್ಲಿ ಕೇಳಿರುವಂಥ ಮಾಹಿತಿಗಳನ್ನೆಲ್ಲ ಸಮಗ್ರವಾಗಿ ಅಧ್ಯಯನ ಮಾಡಿಕೊಂಡು ನೀವು ವೆರಿಫಿಕೇಶನ್ ಕೊಟ್ಕೊಂಡ್ರೆ ಸಾಕು. ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ಎಂಟ್ರಿ ಮಾಡಿ. ನೋಡ್ತಾ ಇದ್ರಲ್ಲಿ ಪ್ರಿವ್ಯೂ ಅಂಡ್ ಕ್ರಿಯೇಟ್ ಅನ್ ಅಕೌಂಟ್ ಅಂತ ಲಾಸ್ಟಲ್ಲಿದೆ ಕೆಳಭಾಗದಲ್ಲಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ಈ ರೀತಿಯಾಗಿ ಫ್ರೀಯಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅಪ್ಲಿಕೇಶನ್ಗಳನ್ನು ಉಚಿತವಾಗಿ ಹಾಕೋದನ್ನು ತೋರಿಸ್ಕೊಟ್ಟಂತಹ ಏಕೈಕ ಯೂಟ್ಯೂಬ್ ಚಾನಲ್. ಈ ಕಾರಣಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳನ್ನು ಇಷ್ಟ ಆದರೆ ಲೈಕ್ ಮಾಡ್ಬೋದು. ನಿಮ್ಮ ಪ್ರಶ್ನೆಗಳು, ಅಭಿಪ್ರಾಯಗಳು ಏನೇ ಇದ್ದರೂ ನೀವು ಈ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಸ್ನೇಹಿತರೆ, ಮೊಬೈಲ್ ಮೂಲಕವೇ ಅರ್ಜಿಯನ್ನು ತೋರಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್. ಈ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಹೇಳ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಇಷ್ಟು ಸಮಯ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಸೀತಾರಾಮ್.